ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ತುಂಬ ಸಾಫ್ಟ್ ಆದ ತಟ್ಟೆ ಇಡ್ಲಿ ಮತ್ತು ಹೆಸರು ಬೇಳೆಯಿಂದ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನೋಡಿ. ತಟ್ಟೆ ಇಡ್ಲಿ ಮಾಡೋದಕ್ಕೆ 3 ಲೋಟ ಅಕ್ಕಿ, ಈ ರೀತಿ ಇಡ್ಲಿ ಅಕ್ಕಿ ಬರುತ್ತೆ, ಅದನ್ನು ತೊಗೊಳ್ಬೇಕು, ಚೆನ್ನಾಗಿರುತ್ತೆ. 1 ಲೋಟ ಉದ್ದಿನ ಬೇಳೆ ಆಗಲಿ ಉದ್ದಿನ ಕಾಳಾಗಲಿ ಅದೇ ಲೋಟದಲ್ಲಿ 1 ಲೋಟ ಹಾಕಿದ್ರೆ ಸಾಕಾಗುತ್ತೆ. 2 ಸ್ಪೂನು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಹಾಕಿ ಇದನ್ನು ಚೆನ್ನಾಗಿ ಒಂದು 2-3 ಸಾರಿ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಪೌಡ್ರ್ ಥರ ಇರುತ್ತೆ, ಅದೆಲ್ಲ ಹೋಗೋ ತನಕ ಚೆನ್ನಾಗಿ ತೊಳೆದು ಆಮೇಲೆ ಅದನ್ನು ನೆನೆ ಹಾಕಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಒಂದು 3 ಸಾರಿ ತೊಳಿಬೇಕು. ಚೆನ್ನಾಗಿ ತೊಳೆದ್ಮೇಲೆ ಈ ನೀರೆಲ್ಲ ಚೆಲ್ಬಿಟ್ಟಿದ್ದೇನೆ. ಬೇರೆ ನೀರು ಹಾಕಿ 8 ಅವರ್ ನೆನೆಸ್ಬೇಕು. ಇದನ್ನು ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈಗ ಇದ್ರ ತುಂಬ ನೀರು ಹಾಕ್ಬಿಟ್ಟು 8 ಅವರು ಇದನ್ನು ತಟ್ಟೆ ಮುಚ್ಚಿ ಇಡಬೇಕು. ನಾನು ರುಬ್ಬೋವಾಗ ತೋರಿಸ್ತೀನಿ ನೋಡಿ. 8 ಅವರ್ ಆಗಿದೆ, ಇವಾಗ ಚೆನ್ನಾಗಿ ನೆಂದಿದೆ. ಇದಕ್ಕೆ ಸ್ವಲ್ಪ ಅನ್ನ ಹಾಕಬೇಕು. ಅನ್ನ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಅನ್ನ ಹಾಕಿದ್ದೀನಿ. ಅನ್ನ ಹಾಕೋದು ಇಷ್ಟ ಇಲ್ಲ ಅನ್ನೋರು ಅವಲಕ್ಕಿ ಕೂಡ, ಗಟ್ಟಿ ಅವಲಕ್ಕಿ ನೆನೆಸ್ಬಿಟ್ಟು ಹಾಕ್ಬೋದು, ಚೆನ್ನಾಗಿರುತ್ತೆ. 1-2 ಇಡಿ ಆಗೋ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ. ಈ ರೀತಿ ನುಣ್ಣಗೆ ಗಟ್ಟಿಗಿರಬೇಕು, ತುಂಬ ತೆಳ್ಳಗೆ ಮಾಡ್ಕೊಬಾರ್ದು. ಇಡ್ಲಿ ಹಿಟ್ಟು ಈ ರೀತಿ ಗಟ್ಟಿಗೆಲ್ಲ ರುಬ್ಕೊಳ್ತೀನಿ. ಈಗ ಇದನ್ನೆಲ್ಲ ರುಬ್ಕೊಂಡಿದ್ದೀನಿ. ಈಗ ಒಂದೇ ಪಾತ್ರೆಯಲ್ಲಿ ಇಟ್ಟರೆ ಅಂದರೆ ಅದು ಉಕ್ಕಿಬಿಡುತ್ತೆ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ. 2 ಪಾತ್ರೆ ತೊಗೊಂಡು ಅರ್ಧ ಹಾಕಿ ಇಡಬೇಕು. ಅದಕ್ಕೆ ಉಪ್ಪಾಗಲಿ ಸೋಡಾ ಆಗಲಿ ಏನೂ ಹಾಕೋಕ್ಕೆ ಹೋಗಬಾರ್ದು. ಹಾಕಿದ್ರೆ ಅಂದರೆ ಹುಳಿ ಬರುತ್ತೆ ಮತ್ತು ತುಂಬ ಜಾಸ್ತಿ ಉಕ್ಕಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಏನು ಹಾಕ್ತಿರೋ ತಟ್ಟೆ ಮುಚ್ಚಿ ಬೆಳಗ್ಗೆ ಆಗೋ ತನಕ ಬಿಡಬೇಕು. ಅದನ್ನು ನೋಡಿ, ಬೆಳಗ್ಗೆ ಎಲ್ಲ ಇದು ತುಂಬ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬಂದಿದೆ. ನಾವು ಅರ್ಧ ಹಾಕಿರೋದಕ್ಕೆ ಇದು 3/4 ಪಾತ್ರೆ ಅಷ್ಟು ಬಂದಿದೆ ನೋಡಿ. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಈ ರೀತಿ ಬರಬೇಕು. ನಾವು ಸೋಡಾ ಅದೆಲ್ಲ ಹಾಕ್ಬಿಟ್ರೆ ಅಂದರೆ ಇನ್ನೂ ಜಾಸ್ತಿ ಉಬ್ಬುತ್ತೆ, ಹುಳಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ರಾತ್ರಿ ಸೋಡಾ ಹಾಕಬಾರ್ದು. ಈಗ ಇವೆರಡು ಪಾತ್ರೆಯಲ್ಲಿರೋದು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬಾರ್ದು ನೋಡಿ. ಈ ರೀತಿ ಇರಬೇಕು. ತುಂಬ ತೆಳ್ಳಗೆ ಮಾಡಿದ್ರೆ ಅಂದರೆ ಇಡ್ಲಿ ತುಂಬ ಮುರಿದೋಗೋ ಥರ ಆಗಿಬಿಡುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇಡ್ಲಿ ತಟ್ಟೆ ತೊಗೊಳ್ಬೇಕು. ಅದಕ್ಕೆ ಎಣ್ಣೆ ಹಚ್ಚಿ ಅದನ್ನು ಇಡ್ಲಿನ 2 ಸೌಟು ಹಾಕಿದ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಹಾಕಿದ್ರೆ ಅಂದರೆ ಇಡ್ಲಿ ಸ್ಟ್ಯಾಂಡಿಗೆ ಮೆತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಇರೋ ಥರ ಇದಕ್ಕೆ ಹಾಕಬೇಕು ನೋಡಿ. ಈ ರೀತಿ ಎಲ್ಲ ಹಾಕ್ಕೊಳ್ತೀನಿ ನೋಡಿ. ಮೇಲ್ಗಡೆ ಇಡೋವಂಥ ತಟ್ಟೆಯಲ್ಲಿ ಸ್ವಲ್ಪ ಕಮ್ಮಿ ಹಾಕಬೇಕು, ಯಾಕಂದರೆ ಅದು ಉಬ್ಬಿದ್ರೆ ಅಂದರೆ ಮೇಲ್ಗಡೆ ಎಲ್ಲ ಮೆತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ತಟ್ಟೆಗೆ ಹಾಕೋವಾಗ ಸ್ವಲ್ಪ ಕಮ್ಮಿ 1.5 ಸೌಟು ಹಾಕಿದ್ರೆ ಸಾಕಾಗುತ್ತೆ. ಈಗ ಇದನ್ನು ಸ್ಟ್ಯಾಂಡಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇಡ್ಲಿ ಸ್ಟ್ಯಾಂಡಲ್ಲಿ ಈ ರೀತಿ ಜೋಡಿಸ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ. ಮೇಲ್ಗಡೆ ಸ್ಟೆಪ್ಪಲ್ಲಿ ಇಡೋದನ್ನು ಸ್ವಲ್ಪ ಕಮ್ಮಿ ಹಾಕಬೇಕು. ತುಂಬ ಹಾಕಿದ್ರೆ ಅಂದರೆ ಅದು ತುಂಬ ಉಬ್ಬಿ ಮೇಲ್ಗಡೆ ಎಲ್ಲ ಮೆತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಕಮ್ಮಿ ಹಾಕಬೇಕು. ಈಗ ಇಡ್ಲಿ ಪಾತ್ರೆಗೆ ನೀರಿಟ್ಟು ಇದನ್ನು ಸ್ಟ್ಯಾಂಡ್ ಇಟ್ಬಿಟ್ಟಿದ್ದೇನೆ. 15 ನಿಮಿಷ ಬೇಯಿಸಿದ್ರೆ ರೆಡಿ ಆಗಿಬಿಡುತ್ತೆ. ಈಗ ಇದಕ್ಕೆ ಮುಚ್ಚಳ ಹಾಕ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಮೊದಲಿಗೆ ಹೆಸ್ರು ಬೇಳೆನ ಚೆನ್ನಾಗಿ ತೊಳ್ಕೊಳ್ಬೇಕು. 1-2 ಸಾರಿ ತೊಳೆದ್ಮೇಲೆ ಅದನ್ನು ಕುಕ್ಕರ್ಗೆ ಹಾಕಬೇಕು ನೋಡಿ. ಈ ರೀತಿ ತೊಳೆದ್ಮೇಲೆ ಅದನ್ನು ಕುಕ್ಕರ್ಗೆ ಹಾಕಿ ಆ ಹೆಸ್ರು ಬೇಳೆ ಮೇಲೆ ಬರೋ ಅಷ್ಟು ನೀರು ಹಾಕಬೇಕು. ಈ ಹೆಸ್ರುಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದು ತೊಗರಿ ಬೇಳೆಯಲ್ಲಿ ಕೂಡ ಸಾಂಬಾರು ಮಾಡ್ಬೋದು. ಇದರಲ್ಲಿ ಮಾಡಿದ್ರೆ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು 1 ವಿಸಿಲ್ ಬರ್ಸ್ಕೊಳ್ಬೇಕು. ಈಗ ಎಣ್ಣೆ ಹಾಕಬೇಕು, ಅದು ಉಕ್ದಿರ ಇರಲಿ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕಿ ಮುಚ್ಚಳ ಹಾಕಿ ಅದನ್ನು 1 ವಿಸಿಲ್ ಬರ್ಸ್ಕೊಳ್ಬೇಕು. 1 ವಿಸಿಲ್ ಬಂದಿದ ತಕ್ಷಣವೇ ವಿಸಿಲ್ ಪೂರ್ತಿ ಹೋಗೋ ತನಕ ಕಾಯಬಾರ್ದು, ಅದನ್ನು ವಿಸಿಲ್ ತೆಗೆದುಬಿಡಬೇಕು ನೋಡಿ. ಈ ರೀತಿ ಅದು ನುಣ್ಣಗಾಗಿ ಬರುತ್ತೆ. ಒಂದೇ ವಿಸಿಲ್ ಸಾಕು. ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಟೊಮೊಟೊ, ಈರುಳ್ಳಿ, ಕರಿಬೇವು ಮತ್ತು ಸಾಸಿವೆ. ಈಗ ಒಂದು ಪಾತ್ರೆ ಇಟ್ಟು ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಆ ಪಾತ್ರೆಯಲ್ಲಿ ಎಣ್ಣೆ 4 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಈಗ ಸಾಸಿವೆ ಚಟ್ಪಟ ಅಂದಿದೆ. ಕರಿಬೇವು ಜೊತೆಯಲ್ಲಿ ಈರುಳ್ಳಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ರೋಸ್ಟ್ ಆಗೋ ತನಕ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಇದಕ್ಕೆ ಟೊಮೊಟೊ ಕೂಡ ಸೇರಿಸ್ತೀನಿ. ಈ ಸಾಂಬಾರಿಗೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಬೇಕು, ಆಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸ್ತೀನಿ. ಅದು ಕಲರು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು 4 ಸೇರಿಸಿದ್ರೆ ಸಾಕಾಗುತ್ತೆ. ಈಗ 4 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಅರಿಶಿನ ಮತ್ತು ಖಾರದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹೆಸರುಬೇಳೆ ಸ್ವಲ್ಪ ಸಪ್ಪೆ ಇರುತ್ತೆ, ಅದಕ್ಕೋಸ್ಕರ ಟೊಮೊಟೊನೂ ಜಾಸ್ತಿ ಹಾಕಬೇಕು, ಖಾರದ ಪುಡಿ ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಆಗೋ ತನಕ ಕಲಿಸ್ಬೇಕು ಇದನ್ನು. ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಬೇಯಿಸಿರೋ ಅಂಥ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ನೀರು ಸೇರಿಸ್ಕೋಬೇಕು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಉಪ್ಪು ಖಾರ ಏನಾದರೂ ಸಾಲ್ದಿದ್ರೆ ಹಾಕ್ಕೋಬೇಕು. ನೋಡಿ ಗಟ್ಟಿ ಇದೆ, ಸ್ವಲ್ಪ ನೀರು ಸೇರಿಸ್ತೀನಿ. ಎಷ್ಟು ಬೇಕೋ ಆ ನೀರು ಅಷ್ಟು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ನೋಡಿ ಈ ರೀತಿ ತಿಕ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ ಇಡ್ಲಿಗೆ. ಈಗ ಇದನ್ನು ತಟ್ಟೆ ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ ತಟ್ಟೆ ಮುಚ್ಚಿ ಇಟ್ಬಿಟ್ಟಿದ್ದೇನೆ. ಈಗ ಇಡ್ಲಿ ಆಗಿರುತ್ತೆ. ಇಡ್ಲಿ ಸ್ಟ್ಯಾಂಡಿಂದ ಇಡ್ಲಿನ ತೆಗಿಬೇಕು. ಈ ರೀತಿ ಸ್ಟ್ಯಾಂಡಿಂದ ತೆಗೆದ್ಮೇಲೆ ಮೇಲ್ಗಡೆ ಸ್ವಲ್ಪ ನೀರು ಚಿಮುಕಿಸ್ಬೇಕು. ತುಂಬ ತಣ್ಣಗಾದ್ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ಅದು ಸ್ವಲ್ಪ ಮೆತ್ಕೊಳ್ಳುತ್ತೆ. ನೋಡಿ ಇವಾಗ ಒಂದು ಸ್ವಲ್ಪ ನೀರು ಚಿಮುಕಿಸ್ಬೇಕು. ನೀರು ಚಿಮುಕಿಸಿ ಇದನ್ನು ನೀಟಾಗಿ ಸುತ್ತೂರ ಬಿಡಿಸ್ಕೊಂಡು ಆಮೇಲೆ ತೆಗಿಬೇಕು. ನೋಡಿ ಈ ರೀತಿ ಸುತ್ತೂರ ಬಿಡಿಸ್ಕೋಬೇಕು ತ್ಯಾವ ಮಾಡಿಕೊಂಡು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಇಡ್ಲಿ ಅಕ್ಕಿಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನಾವು ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬಂದಿದೆ. ಈ ರೀತಿ ಎಲ್ಲ ಇಡ್ಲಿನೂ ತೆಗಿತೀನಿ. ಇಡ್ಲಿ ಎಲ್ಲ ತೆಗ್ದಿದ್ದಾದಮೇಲೆ ಆಗಲೇ ಇದನ್ನು ಒಂದು ಪಾತ್ರೆಯಲ್ಲಿಟ್ಟು ಅದಕ್ಕೆ ನೀರು ಹಾಕಿ ಇಟ್ಬಿಟ್ರೆ ಅಂದರೆ ಆಮೇಲೆ ತೊಳೆಯೋವಾಗ ಈಸಿಯಾಗಿ ತೊಳಿಬೋದು. ಈ ರೀತಿ ಅದನ್ನು ಒಣಗಿಸಿ ನಾವು ಇಡೋದ್ರಿಂದ ಬೆಳಗೋವಾಗ ಕಷ್ಟ ಆಗುತ್ತೆ. ಇವಾಗಲೇ ನೀರು ಹಾಕಿ ಇಟ್ಬಿಟ್ರೆ ಅಂದರೆ ಅದು ಮೆತ್ತಗಾಗುತ್ತೆ, ತೊಳೆಯೋದಕ್ಕೂ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಕುದೀತಾ ಇದೆ ನೋಡಿ. ನೋಡಿ ಈ ರೀತಿ ಕುದಿಬೇಕು. ಕುದಿದ್ರೆ ಅಂದರೆ ಬೇಳೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ತಿಕ್ನೆಸ್ ಇದ್ದರೆ ಸೂಪರಾಗಿರುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ, ಇದು ರೆಡಿ ಆಯಿತು. ಈಗ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ. ತುಂಬ ರುಚಿಕರವಾದ ಹೆಸರುಬೇಳೆ ಸಾಂಬಾರು, ತುಂಬ ಸಾಫ್ಟಾಗಿ ಬಂದಿರೋಂಥ ತಟ್ಟೆ ಇಡ್ಲಿ, ಎರಡಕ್ಕೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಇದ್ದಾಗ ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೀತಿ ಒಂದು ಬಟ್ಲು ತುಂಬ ಸಾಂಬಾರು ಇಟ್ಕೊಂಡು ಇಡ್ಲಿ ಅದರಲ್ಲಿ ಡಿಪ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿ ಈ ರೀತಿ ಕೂಡ ಅದನ್ನು ನಾವು ಟೇಸ್ಟ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಕೆಲವರು ಈ ರೀತಿ ಅವ್ರಿಗೆ ತುಂಬ ಸಾಂಬಾರಿದ್ದು ಈ ರೀತಿಯೂ ತಿಂತಾರೆ. ಇನ್ನು ಕೆಲವರು ಅದನ್ನೆಲ್ಲ ಚೆನ್ನಾಗಿ ಅದರಲ್ಲಿ ಡಿಪ್ ಮಾಡಿ ಸ್ವಲ್ಪ ಹೊತ್ತು ನೆನೆಸಿ ಈ ರೀತಿ ಕೂಡ ತಿಂತಾರೆ. ತುಂಬ ರುಚಿಕರವಾದ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಇದೇ ರೀತಿ ನೀವು ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.